ದರ್ಶನ್, ನಿನ್ನ ಮಾಹಿತಿಗಳನ್ನ ಯಾರೋ ನನಗೆ ಕಳಿಸ್ತಾ ಇದ್ದಾರೆ. ಯಾಕೆ ಕಳಿಸ್ತಾ ಇದ್ದಾರೆ? ನಿನ್ನಣೆ ಬರ. ದರ್ಶನ್ 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 ನನಗೆ ಗೊತ್ತಿಲ್ಲ ದರ್ಶನ್ ಯಾಕೆ ದರ್ಶನ್ ವಿಚಾರ ಮಾತಾಡಬೇಕು ಅಂತ ಲೈವ್ ಮಾಡಿದೆ. ಕಾರಣ ಯಾಕೆ ಅಂತಂದ್ರೆ ದರ್ಶನ್ನ ಜೊತೆಲಿರೋರು ಯಾರು ಅಂತ ಗೊತ್ತಿಲ್ಲ. ದರ್ಶನ್ನ ಮೋಸ್ಟ್ ಆಫ್ ದ ಸೀಕ್ರೆಟ್ಸ್ ಅನ್ನ ಸಾಫ್ಟ್ ಕಾಪಿ ಮಾಡಿ ನನಗೆ ಕಳಿಸ್ತಾ ಇದ್ದಾರೆ. ನೀವು ಕೇಳ್ಬೋದು, ಇದಕ್ಕಿದ್ದಂಗೆ ದರ್ಶನ್ನ ಬಿಡಿಸ್ಬೇಕಂತ ಜಗದೀಶ್ ವಕೀಲ್ ಸಾಬ್ ಯಾಕೆ ನೀವು ದರ್ಶನ್ನ ವಿರುದ್ಧವಾಗಿ ಮಾತಾಡಕ್ಕೆ ಶುರು ಹಚ್ಕೊಂಡ್ರಿ ಅಂತ. ಕಾರಣ ಇಸ್ ವೆರಿ ಸಿಂಪಲ್. ಯಾರೋ ತುಂಬಾ ದರ್ಶನ್ಗೆ ಬೇಕಾದವರು ಆತನ ಡಾರ್ಕ್ ಡೇಸ್ಗಳ ಅಂದ್ರೆ ಆತ ಸಮಾಜಕ್ಕೆ ಗೊತ್ತಿಲ್ಲದೆ ಮಾಡ್ತಾ ಇರುವಂತ ಕೆಲಸಗಳ ಡೀಟೇಲ್ಸ್ ಅನ್ನ ವಿತ್ ಎವಿಡೆನ್ಸ್ ನಾನು ಕಳಿಸ್ತಾ ಇದ್ದಾರೆ. ಯಾರು ಕಳಿಸ್ತಾ ಇದ್ದಾರೆ, ಯಾಕೆ ಕಳಿಸ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಫರ್ಗೆಟ್ ಅಬೌಟ್ ಇಟ್. ನಾನು ದರ್ಶನ್ ಹೆಸರು ತಗೊಂಡ ನೀನು ನೋಡಕ್ ಹೋಗ್ಬೇಡ ಗುರು. ಈಗ ದರ್ಶನ್ ಏನ್ ಮೇಲಿಂದ ಉದುರಿಲ್ಲ. ಓಕೆ, ಹಾಗಾಗಿ ಈಸ್ ನಾಟ್ ಅನ್ಕ್ವಶನಬಲ್. ವಿ ವಿಲ್ ಕ್ವಶನ್ ಹಿಮ್. ಯಾಕೆ ಎಲ್ಲಾರನ್ನೂ ಅವನ್ ಧಮಕಿ ಹಾಕ್ಬೋದು, ಮನೇಲಿರೋ ಹೆಂಡ್ರಿಗೆ ಧಮಕಿ ಹಾಕ್ಬೋದು, ಉಮಾಪತಿಗೆ ಹಾಕ್ಬೋದು, ಇಡೀ ಇಂಡಸ್ಟ್ರಿನ ಅವನು ಆಟ ಆಡಿಸ್ಬೋದು. ಅವ್ನು ನಾವು ಕ್ವಶನ್ ಮಾಡಬಾರ್ದ? ಇರ್ಲಿ ಬಿಡು, TRP ಬರ್ಲಿ ಬಿಡಿ. ಏನು ಇವಾಗ ಅವ್ನು TRPನೇ ಕಿತ್ಕೊಂತೀನಿ. ಏನು ಇವಾಗ? ಐ ಡೋಂಟ್ ಕೇರ್. ಅವ್ನು ಬೇರೆಯವ್ರ ಜೀವನ ಕಿತ್ಕೊಂಡವನೇ, ನಾನು ಅವ್ನು TRP ಕಿತ್ಕೊಂತೀನಿ. ಏನು ಇವಾಗ? ಅವ್ನು ಬೇರೆಯವ್ರ ಜೀವನ ಕಿತ್ಕೊಂಬೋದು, ನಾವು ಅವನ ಹೆಸರು ಹೇಳ್ಕೊಂಡು TRP ಬರ್ಲಿ ಬಿಡು. ಏನು TRP ಬಂದ ಏನು ಇವಾಗ? ಏನು ಕೇರ್ ಮಾಡಲ್ಲ, ಯಾವನು ಕೇರ್ ಮಾಡಲ್ಲ, ಯಾವ ಜಾಂಡಾಗೂ ಕೇರ್ ಮಾಡಲ್ಲ ನಾವು. ದರ್ಶನ್, ನಿನ್ನ ಮಾಹಿತಿಗಳನ್ನ ಯಾರೋ ನನಗೆ ಕಳಿಸ್ತಾ ಇದ್ದಾರೆ. ಯಾಕೆ ಕಳಿಸ್ತಾ ಇದ್ದಾರೆ? ನಿನ್ನಣೆ ಬರ. ಎಂಟೈರ್ ದಾಖಲೆ ಸಮೇತ ನಿನ್ನ ಡಾರ್ಕ್ ಕತ್ಲಲ್ಲಿ ನೀನು ಮಾಡುವಂತ ಕೆಲಸಗಳನ್ನ, ನಿನ್ನ ಗ್ಯಾಂಗ್ ಅನ್ನ ಕಳಿಸ್ತಾ ಇದ್ದಾರೆ. ಯಾಕೆ ಕಳಿಸ್ತಾರೆ ಗೊತ್ತಿಲ್ಲ. ಏನೋ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ದರ್ಶನ್ ಬೇಲ್ ವಿಚಾರಕ್ಕೆ ಬರೋಣ. ದರ್ಶನ್ ಅವರ ಲಾಯರು ಕೋರ್ಟ್ಗೆ ಹೇಳಿದ್ದು L5 ಯಾವುದೋ ಒಂದು ಸ್ಪೈನಲ್ ಕಾರ್ಡು ಹೆಚ್ಚು ಕಮ್ಮಿ ಆಗಿದೆ, ಅದನ್ನೇನಾದ್ರೂ ಟ್ರೀಟ್ ಮಾಡಿದಿರಾ ದರ್ಶನ್ನ ಜೈಲಲ್ಲೇ ಮಡಗಿದ್ರೆ ಲಕ್ವಾ ಹೊಡೆಯುತ್ತೆ ಅಂತಂದ್ರು. ಈ ರಿವ್ಯೂನ ಅಥವಾ ಈ ರೆಪ್ರೆಸೆಂಟೇಷನ್ ಕೇಳಿದಂತ ಹೈಕೋರ್ಟ್ ಒಂದು ಮೆಡಿಕಲ್ ಇಂಟ್ರಿಮ್ ಬೇಲ್ ಅನ್ನ ಕೊಟ್ಟಿದೆ. ಅಂದ್ರೆ ಹೋಗೋ ಏನ್ ಬೇಕೋ ಟ್ರೀಟ್ಮೆಂಟ್ ತಗೊಂಡು ಇಮಿಡಿಯೇಟ್ ಆಗಿ ಆಪರೇಷನ್ ತಗೊಂಡು ವಾಪಸ್ ಬರಬೇಕು ಅಂತ. ಈ ಕೋರ್ಟ್ಗೆ ಮಾಹಿತಿ ಕೊಟ್ಟರು ಅವ್ರ ವಕೀಲರು ಅಥವಾ ಗೊತ್ತಿಲ್ಲ, ಮಿಸ್ಗೈಡ್ ಮಾಡಿದ್ರು. ಬಂದಾಗಲೇ 15 ದಿವಸ ಆಯ್ತು, ಯಾವ ಲಕ್ವಾನೂ ಹೊಡೆದಿಲ್ಲ. ನಾನು ಯಾಕೆ ಅಂತ ಕೇಳಕ್ ಹೋಗಲ್ಲ. ಸ್ಪೈನಲ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಲಕ್ವಾ ಹೊಡೆಯುತ್ತೆ ಅಂತ ಏನ್ ರಿಪೋರ್ಟ್ ಕೋರ್ಟ್ ಕೊಟ್ರಿ ಇವರು? ಅಥವಾ ದರ್ಶನ ಹೊರಗಡೆ ಕರ್ಕೊಂಬರಕ್ಕೆ ಮೆಡಿಕಲ್ ಎಸ್ಎಲ್ ಏನಾದ್ರು ಕೋರ್ಟ್ನೇ ಮಿಸ್ಗೈಡ್ ಮಾಡಿದ್ರ ದರ್ಶನ್ ವಕೀಲರು? ದರ್ಶನ್ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ. ಪ್ರಾಸಿಕ್ಯೂಷನ್ ಯಾಕೆ ಸುಮ್ಮನೆ ಇದೆ? ಬಂದು ಈತ ದರ್ಶನ್ ಬಂದು ಹೆಚ್ಚು ಕಡಿಮೆ 15 ದಿವಸ ಆಯ್ತು, ಇಲ್ಲಿ ಮಲಗಿದ್ದಾನೆ, ಜೈಲಲ್ಲೂ ಮಲಗ್ತಾ ಇದ್ದ. ಈಗ ಹಂಗಾರೆ ಹೈಕೋರ್ಟ್ಗೆ ಕೊಟ್ಟ ಮಾಹಿತಿ ಜುಮ್ಲಾನ ಅಥವಾ ದಿಕ್ಕು ತಪ್ಸಕ್ಕೋಸ್ಕರ ಏನಾದ್ರು ಹೈಕೋರ್ಟ್ಗೆ ದರ್ಶನ್ ಅವ್ರ ವಕೀಲರ ಮುಖಾಂತರ ಮಿಸ್ರೆಪ್ರೆಸೆಂಟೇಷನ್ ಮಾಡಿದ್ರ ಅಥವಾ ಕೋರ್ಟ್ಗೆ ದಿಕ್ಕು ತಪ್ಪಿಸಿದ್ರ? ಕಾರಣ ಯಾಕೆ ಅಂತಂದ್ರೆ ಬಂದಾಗಲೇ 15 ದಿವಸ ಆಯ್ತು, ಬರೀ ಅಡ್ಮಿಟ್ ಆಗಿದ್ದಾರೆ, ಬಿಟ್ರೆ ಏನೂ ಆಗಿಲ್ಲ. ಆಮೇಲೆ ಅವ್ರ ವಕೀಲರು ಹೇಳ್ದಂಗೆ ಯಾವ ಲಕ್ವಾನೂ ಹೊಡೆದಿಲ್ಲ. ಲಕ್ವಾ ಹೊಡೆದಿಲ್ಲ ಅಂದಮೇಲೆ ಲಕ್ವಾ ಹೊಡಿತದೆ ಅಂತ ಕೋರ್ಟ್ಗೆ ಹೇಳುವಂತ ಅವಶ್ಯಕತೆ ಏನಿತ್ತು? ಹೊಡಿಬೇಕಾಯ್ತಲ್ಲ ಲಕ್ವಾ. ಟ್ರೀಟ್ ಮಾಡಿಲ್ಲ ಅಂದ್ರೆ ಲಕ್ವಾ ಹೊಡೆಯುತ್ತೆ ಅಂತ ಅವರ ವಕೀಲರ ವಾದ ಆಗಿತ್ತು. ಅದನ್ನ ಪರಿಗಣನೆ ಮಾಡಿಕೊಂಡಂತ ಮಾನ್ಯ ಹೈಕೋರ್ಟ್ ಒಂದು ಇಂಟ್ರಿಮ್ ರಿಲೀಫ್ ಕೊಡ್ತು. ಹೋಗಪ್ಪ, ಹೋಗಿ ಟ್ರೀಟ್ಮೆಂಟ್ ತಗೊಂಬಾ ಅಂತ. ನಿಜವಾಗ್ಲೂ ಆ ಒಂದು ಮಾಹಿತಿ ಅಥವಾ ರೆಪ್ರೆಸೆಂಟೇಷನ್ ನಿಜಾನ ಅಥವಾ ಅಪ್ರಾಮಾಣಿಕತೆಯಿಂದ ಕೂಡಿದ್ಯಾ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಕಡ್ಕೊಬೇಕಾಗಿದೆ. ಬಂದ 15 ದಿವಸ ಆಗಿರ್ಬೋದೇನೋ,
ಯಾವ ಆಪರೇಷನ್ ಆಗಿಲ್ಲ, ಬರೀ ಸ್ಲೀಪಿಂಗು. ಪ್ರಶ್ನೆ ಏನಪ್ಪ ಅಂತಂದ್ರೆ, ಮೆಡಿಕಲ್ ಆಪರೇಷನ್ ಅಥವಾ ಲಕ್ವಾನ್ ಹೆಸರಲ್ಲಿ ದರ್ಶನ್ ಕೋರ್ಟ್ಗೆ ದಿಕ್ಕು ತಪ್ಪಿಸದ್ನ? ಈ ಪ್ರಶ್ನೆ ನನಗೂ ಕಾಡ್ತಾ ಇದೆ, ಸಾಕಷ್ಟು ಜನರಿಗೆ ಕಾಡ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ, ಜೈಲಲ್ಲಿ ಡಾಕ್ಟರ್ಸ್ ಇದ್ರು, ಜೈಲಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಇತ್ತು, ಬೌರಿಂಗ್ ಇತ್ತು. ಕೋರ್ಟ್ಗೆ ಲಕ್ವಾ ಹೊಡೆಯುತ್ತೆ ಅಂತ ಹೇಳಿ ಹೊರಗಡೆ ಬಂದು ಈ ಚೆಲ್ಲಾಟ ಆಡೋ ಅವಶ್ಯಕತೆ ಇದೆಯಾ? ನಮಗಿರೋ ಮಾಹಿತಿ ಪ್ರಕಾರ ರೆಗ್ಯುಲರ್ ಬೇಲ್ ತಗೊಳಕೋಸ್ಕರ ಈ ರೀತಿ ದರ್ಶನ್ ಆಡುತ್ತಿರುವ ಸಾಧ್ಯತೆ ಇದೆ. ಬಟ್ ಒಂದೇ ಒಂದು, ನಮ್ಮ ಕೋರ್ಟ್ಗಳು ಜನರ ಸಮಸ್ಯೆಗೆ ನಿಂತಿದೆ. ಈ ಸಂವಿಧಾನದ ವಿಚಾರಗಳನ್ನು ಎತ್ತಿರುವಂತ ಕೋರ್ಟ್ಗೆ ಅಕಸ್ಮಾತ್ ದರ್ಶನ್ ಲಾಯರು ಅಥವಾ ದರ್ಶನ್ ಅವ್ರ ಲಾಯರ್ ಮುಖಾಂತರ ದಿಕ್ ತಪ್ಪಿಸ್ಬಿಟ್ಟ ಅಂತ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡ್ಕೊಬೇಕಾಗಿದೆ. ದರ್ಶನ್ ದಿಕ್ ತಪ್ಪಿಸಿದ್ರು ಕೋರ್ಟ್ಗೆ. ಪ್ರಾಸಿಕ್ಯೂಷನ್ ಏನ್ ಮಾಡ್ತಾ ಇದೆ? ವಾಟ್ ಈಸ್ ದ ಪ್ರಾಸಿಕ್ಯೂಷನ್ ಡೂಯಿಂಗ್? ಆಮೇಲೆ ಈ ದರ್ಶನ್ ಅಂಡ್ ಗ್ಯಾಂಗು ಟ್ರೋಲ್ ಮಾಡುದು ಒಕ್ಕಲಿಗ ಗೌಡ ಕಮ್ಯುನಿಟಿನ. ಒಂದ್ ಕಡೆ ಉಮಾಪತಿ, ಇನ್ನೊಂದ್ ಕಡೆ ಜಗದೀಶ್ ಬಾಸ್ನ. ಇಬ್ರು ಒಕ್ಕಲಿಗರೇ, ನಾವ್ ಯಾವತ್ತೂ ಹೇಳ್ಕೊಂಡಿಲ್ಲ. ಆದ್ರೆ ಒಕ್ಕಲಿಗರನ್ನ ಟ್ರೋಲ್ ಮಾಡಿ ಒಕ್ಕಲಿಗರಿಗೆ ಗನ್ನಿಟ್ಟು ಅದೇ ಒಕ್ಕಲಿಗರ ಮಠದ BGS ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾನೆ ಟ್ರೀಟ್ಮೆಂಟ್ಗೋಸ್ಕರ. ನಾವ್ ಯಾರು ಬೇಡ ಅಂತ ಹೇಳಲ್ಲ, ಬೇಡ ಅಂತೂ ನಾವ್ ಯಾವುದು ಪಾಪನೂ ಮಾಡಲ್ಲ. ಯಾಕಂದ್ರೆ ಆ ಮಠದಲ್ಲಿ ಜಾತಿ ಧರ್ಮಗಳನ್ನ ಮರೆತು ಆ ಮಠದಲ್ಲಿ ಸೇವೆ ಆಗಿದೆ. ಹಂಗಾಗಿ ಮಠದ ಬಗ್ಗೆ ನಾವೇನು ಮಾತಾಡಕ್ ಹೋಗಲ್ಲ. ಬಟ್ ಒಂದೇ ಒಂದೇನು ಅಂತಂದ್ರೆ, ಇಷ್ಟೆಲ್ಲ ವಿಕ್ರಮ್ ಹಾಸ್ಪಿಟಲ್, ಕೊಲಂಬೇಶಿಯಾ ಇಂದಿದ್ದ ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ಬಿಟ್ಟು ನಮ್ಮ ಒಕ್ಕಲಿಗ ಮಠದ ಆಸ್ಪತ್ರೆ ಏನಾದ್ರೂ ಸ್ಕೆಚ್ ಇದೆಯಾ? ಮಠದ ಹೆಸರು ತುಂಬಾ ಇಂಪಾರ್ಟೆಂಟು. ಮಠದ ಹೆಸರು ಹಾಳಾಗಿ ಹೋಗ್ಬಾರ್ದು. ಅಲ್ಲೇನಾದ್ರೂ ಈ ದರ್ಶನ್ ಅಂಡ್ ಗ್ಯಾಂಗ್ ಏನಾದ್ರು ಮಠದ ಹೆಸರನ್ನು ಕೆಡ್ಸಕ್ಕೆ ಏನಾದ್ರೂ ಮಾಡಿಗಿಡ್ಬಿಟ್ರೆ ನಾವು ಬದುಕಿದ್ದು ಸತ್ತಂಗೆ ಅಂತ ಎಲ್ಲ ಒಂದ್ ಕಡೆ ನಮ್ಗೆ ಡೌಟ್ ಇದೆ. ಸೊ ನಾನು ಹೇಳೋದೇನು ಅಂತಂದ್ರೆ, ದರ್ಶನ್ ಹೇಳಿದ್ದು ಕೋರ್ಟ್ಗೆ, ನಾನು ಇಲ್ಲೇ ಇದ್ರೆ ಟ್ರೀಟ್ಮೆಂಟ್ ತಗೊಂಡಿರಾ ಲಕ್ವಾ ಹೊಡೆಯುತ್ತೆ ಅಂತ. 15 ದಿವಸ ಆಯ್ತು, ಯಾವುದೇ ಟ್ರೀಟ್ಮೆಂಟ್ ಆಗಿಲ್ಲ, ಯಾವುದೇ ಲಕ್ವಾ ಹೊಡೆದಿಲ್ಲ ಅಂದ್ರೆ ಹೈಕೋರ್ಟ್ಗೆ ಕೊಟ್ಟ ಮಾಹಿತಿ ಸುಳ್ಳ? ಕೋರ್ಟ್ ಅನ್ನೇ ದಿಕ್ ತಪ್ಪಿಸದ್ನ ದರ್ಶನ್? ದಿಸ್ ಇಸ್ ದ ಕ್ವಶನ್. ಒಬ್ಬ ಕೊಲೆ ಮಾಡಿ ಗ್ಯಾಂಗ್ ಸಮೇತ ರೇಣುಕಾ ಸ್ವಾಮಿನ ಬಾಡಿನ ತಗೊಂಡೋಗಿ ಸಾಕ್ಷಿ ನಾಶ ಮಾಡಿದಂತ ದರ್ಶನ್ ಕೋರ್ಟ್ ಅಲ್ಲಿ ದಮ್ ಮಾಡ್ಕೊಂಡು ಚೇರ್ ಹಾಕೊಂಡು ಡಾನ್ಗಿರಿ ಮಾಡಿದಂತ ದರ್ಶನ್ಗೆ 3 ಕೇಸ್ ಬಿತ್ತು. ಅಲ್ಲಿಲ್ಲದ ಬೆನ್ನೋವು ಬಳ್ಳಾರಿಗೆ ಹೋದಾಗ ಹೆಂಗ್ ಬಂತು? ಹೈಕೋರ್ಟ್ಗೆ ಯಾವ ಆಧಾರದ ಮೇಲೆ ಲಕ್ವಾ ಹೊಡೆಯುತ್ತೆ ಅಂತ ಕೋರ್ಟ್ಗೆ ತಿಳಿಸಿದ ದರ್ಶನ್. ಅನುಮಾನದ ಮೇಲೆ ಅನುಮಾನ ನಮಗಂತೂ ಕಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ದರ್ಶನ್ ಕೋರ್ಟ್ನ ದಿಕ್ಕನ್ನ ತಪ್ಪಿಸದ್ನ ಬಚಾವಾಗಕ್ಕೆ, ಬೇಲ್ ತಗೊಳಕ್ಕೆ ಅನ್ನೋ ಒಂದು ಡೌಟ್ ನಮಗ್ ಕಾಡ್ತಾ ಇದೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮಠದ ಆಸ್ಪತ್ರೆ ತುಂಬಾ ಇಂಪಾರ್ಟೆಂಟ್. ಅಲ್ಲೇನಾದ್ರೂ ಗೇಮ್ ಮಾಡ್ತಾ ಇದ್ದಾನ? ಒಕ್ಕಲಿಗರನ್ನ ಬೈದು ಒಕ್ಕಲಿಗರ ಮಠದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗಂತಾರ ದರ್ಶನ್ ಚೆನ್ನಾಗಿ ನೋಡ್ಕೊಳ್ಳಿ. ನಾವ್ಯಾರು ಪಾಪಾತ್ಮರಲ್ಲ. ಮಠದ ಆಸ್ಪತ್ರೆ ಸರ್ವರಿಗೂ ಬಾಗಿಲು ತೆಗೆದಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ದರ್ಶನ್ ಹೊರಗಡೆ ಕೊಲೆ ಮಾಡಿ ಗೇಮ್ ಆಡ್ದ, ಈ ದರ್ಶನ್ ಜೈಲ್ಗೆ ಹೋಗಿ ಗೇಮ್ ಆಡ್ದ, ಬಳ್ಳಾರಿಗೆ ಹೋಗಿ ಈಗ ಬೆನ್ನೋವು ಅಂತೇಳಿ ಲಕ್ವಾ ಹೊಡೆಯುತ್ತೆ ಅಂತ ಈಚೆ ಬಂದಿದ್ದಾನೆ. ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ನಿಜವಾಗ್ಲೂ ದರ್ಶನ್ಗೆ ಆ ತರ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ? ಅಥವಾ ಬೇಲ್ ತಗೊಳಕ್ಕೋಸ್ಕರ ದರ್ಶನ್ ಎಲ್ಲರೂ ದಿಕ್ ತಪ್ಪಿಸದ್ನ? ಈ ಪ್ರಶ್ನೆ ನನಗಂತೂ ಕಾಡ್ತಾ ಇದೆ. ಆಮೇಲೆ ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ, ವಿಕ್ರಮ್ ಆಸ್ಪತ್ರೆ ಇದೆ, ಕೊಲಂಬೇಶಿಯಾ ಇದೆ, ಸಾಕಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ. ಅದೆಲ್ಲ ಬಿಟ್ಟು
ಒಕ್ಕಲಿಗರ ಸಂಸ್ಥೆಗೆ ಸೇರಿದ BGSಗೆ ಯಾಕೆ ಹೋದ? ನನಗೆ ಆತ ಹೋದ್ರೆ ಟ್ರೀಟ್ಮೆಂಟ್ ಕೊಡ್ಬಿಡಿ ಅಂತ ಯಾವುದೇ ಭಾಗಗಳಿಲ್ಲ. ಬಟ್ ಏನಾದ್ರೂ ಗೇಮ್ ಆಡ್ತಾ ಇದ್ದಾನೆ ಅವನು ಅವ್ನ ಗ್ಯಾಂಗ್ ಅನ್ನೋದನ್ನ ನಿಮ್ ಮುಂದೆ ಇಡುತ್ತಾ? ದರ್ಶನ್, ವಿ ಆರ್ ವಾಚಿಂಗ್. ಯಾರನ್ನ ಬೇಕಾದ್ರೆ ಗುವೆ ಮಾಡಬಹುದು. ಜಗದೀಶನ್ನ ಗುವೆ ಮಾಡೋದು ಅಷ್ಟು ಈಸಿ ಅಲ್ಲ. ತಗೋ ಟ್ರೀಟ್ಮೆಂಟು, ನೋಡೋಣ. ಲಕ್ವ ಹೊಡೆದಂಗೆ ನೋಡ್ಕೊ ನೀನು. ಬೇರೆಯವ್ರು ಕೆಟ್ಟದ್ದು ಮಾಡಿದ್ರೆ ಖಂಡಿತವಾಗಿ ಲಕ್ವ ಹೊಡೆದೇ ಹೊಡಿತದೆ, ಹೊಡಿಲೇಬೇಕು. ಆದ್ರೆ ಲಕ್ವ ಹೊಡಿದಂಗೆ ನೋಡ್ಕೊಳಕ್ಕೆ ಡಾಕ್ಟರ್ ಇದ್ದಾರೆ. ಒಳಗಡೆನೂ ಜೈಲು ಒಳಗಡೆನೂ ಡಾಕ್ಟರ್ ಇದ್ರು. ವಿಕ್ಟೋರಿಯಾ ಆಸ್ಪತ್ರೆ ಇತ್ತು. ವಿಕ್ಟೋರಿಯಾ ಆಸ್ಪತ್ರೆ ದೊಡ್ಡ ದೊಡ್ಡ ಸರ್ಜನ್ ಇದ್ರು. ಆದ್ರೂ ಹೈಕೋರ್ಟ್ಗೆ ಲಕ್ವ ಹೊಡಿತದೆ ಅಂತ ಕಾರಣ ಕೊಟ್ಟು ಹೊರಗಡೆ ಬಂದು ಟ್ರೀಟ್ಮೆಂಟ್ ತಗೊಂತಾರ. ತಾವು ಆಪರೇಷನ್ ಆಗಿಲ್ಲ, ಯಾಕೆ ಅಂತ ನಮಗೂ ಕೂಡ ಕುತೂಹಲ ಇದೆ. ಏನೋ ದರ್ಶನ, ನಿನ್ನ ದಾಖಲೆಗಳನ್ನ ನೀನ್ ಮಾಡ್ತಾ ಇರುವಂತ ದಂಧೆಯನ್ನ ಯಾರೋ ನನಗೆ ದಾಖಲೆ ಸಮೇತ ಕಳಿಸ್ತಾ ಇದ್ದಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಿನ್ನ ಹಣೆ ಬರ ಕೆಟ್ಟಿದ್ಯಾ, ಅಥವಾ ನಿನ್ನ ಪಾಪದ ಕೂಡ ತುಂಬಿದ್ಯಾ, ಅಥವಾ ಆ ಪಾಪಕ್ಕೆ ನಿನ್ನ ಕಂಡ್ರೆ ಬೇಜಾರಾಗ್ಬಿಡ್ತಾ ಅನ್ನೋ ಒಂದು ಪ್ರಶ್ನೆನ ಜನಗಳ ಮುಂದೆ ಇಟ್ಟು, ವಾಟ್ ಎವರ್ ಇಟ್ ಇಸ್ ಸರ್, ಬೆಂಗಳೂರು ಜೈಲಲ್ಲಿ 7,000 ಜನ ಇದ್ದಾರೆ. ಒಬ್ಬ ದರ್ಶನ್ಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕಾನೂನಲ್ಲಿ ಸಿಗುತ್ತೆ ಅಂತಂದ್ರೆ ಮಿಕ್ಕ 6,999 ಜನರ ಗತಿ ಏನಾಗಬೇಕು? ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ 14 ಹೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ. ಜಸ್ಟ್ ಬಿಕಾಸ್ ದರ್ಶನ್ ಹತ್ರ ಹಣ ಇದೆ, ದೊಡ್ಡ ದೊಡ್ಡ ಲಾಯರ್ ಕೊಂಡ್ಕೊಬೋದು ಅಂತ ಹೇಳಿ ಕೋರ್ಟಿನ ದಿಕ್ಕನ್ನ ತಪ್ಪಿಸ್ಬಿಟ್ನ ಅಂತ ಭಯ ಆಗ್ತಾ ಇದೆ. ಏನೋ ಕೋರ್ಟು ಅಷ್ಟು ಈಸಿಯಾಗಿ ಏನನ್ನು ತಗೊಳಲ್ಲ ಅಂತ ಹೇಳುತ್ತಾ, ಹೇ ದರ್ಶನ, ನಿನ್ನ ಎಲ್ಲ ಅಕ್ರಮಗಳನ್ನ ಯಾರೋ ರೆಕಾರ್ಡ್ ಮಾಡಿ ವಿತ್ ರೆಕಾರ್ಡ್ ನನ್ ಕಳಿಸ್ತಾ ಇದ್ದಾರೆ. ಒಂದಂತೂ ನಿಜ, ನಿನ್ನ ಕರ್ಮದ ಪಕ್ಷಿ ಒಂದು ನಾನು ಕಳಿಸ್ತಾ ಇದ್ದಾರೆ. ಬಿ ಕೇರ್ಫುಲ್. ನಾನು ನೋಡಕ್ಕೆ ಸೌಮ್ಯವಾಗಿ ಕಾಣಿಸ್ತೀನಿ, ಆದರೆ ನನ್ನ ಕೆಲಸ ಮಾತ್ರ ಬೇಕಂದ್ರೆ ರವಿ ಡಿ ಚನ್ನಣ್ಣ ಅವ್ರನ್ನ, ADGP ಅಮೃತ್ ಪಾಲ್ನ, 51 ಜನ IPS ಆಫೀಸರ್ಗಳನ್ನ, ರಮೇಶ್ ಜಾರಕಿಹೊಳಿನ ಕೇಳ್ಕೊ. ನಾವು ನೋಡಕ್ಕೆ ಚಿಕ್ಕೋರೆ, ಆದ್ರೆ ಒಂದು ಸತಿ ನಾವೇನಾದ್ರೂ ಮಿಷನ್ ಕೂತ್ಕೊಂಡ್ರೆ ಹಿಂದೆ ಮುಂದೆ ನೋಡಲ್ಲ. ನಿನ್ನ ಯಾವುದೇ ಫಾಲೋವರ್ ಏನೇ ಧಮ್ಕಿ ಹಾಕರೋ ಶೇಕ್ ಆಗಲ್ಲ, ಶೇಕ್ ಆಗಲ್ಲ. ಈ ಕಣ್ಣಲ್ಲಿ ಭಯ ಕಾಣಿಸುತ್ತಾ? ಈ ಕಣ್ಣು ನಿನಗೆ ನೋಡಿದ್ರೆ ನಿನಗೆ ಭಯ ಆಗ್ಬೇಕೆ ಹೊರತು ನನಗಂತೂ ಭಯ ಇಲ್ಲ. ಕೋರ್ಟ್ ಅನ್ನ ದಿಕ್ಕು ತಪ್ಪಿಸಿ ಏನಾದ್ರೂ ಅಲ್ಲಿ ನೀನು ಮಲಗಿದ್ರೆ ಖಂಡಿತವಾಗಿ ಇದಕ್ಕೆ ಬೆಲೆ ತತ್ತೀಯ. ಅಕಸ್ಮಾತ್ ಅದು ನಿಜ ಆಗಿದ್ರೆ BGS ಅಲ್ಲಿ ನಿನಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ಲಿ ಅಂತ ದೇವರಲ್ಲಿ ಕೇಳ್ಕೊಂತ, ನಮ್ಮ ನಿರ್ಮಲಾನಂದ ಸ್ವಾಮಿಗಳ ಆಶೀರ್ವಾದ ನಿನ್ನ ಮೇಲೆ ಇರ್ಲಿ. ಒಳ್ಳೆಯವನಾಗ್ಬೇಕು. ಮನುಷ್ಯ ಎಡುವ ಸಹಜ, ಆದ್ರೆ ಅದನ್ನೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಹೇಳುತ್ತಾ, ಒಕ್ಕಲಿಗ ಆದಂತ ಉಮಾಪತಿನ ಗೋಳು ಇಟ್ಕೊಂಡೆ ನಮ್ಮನ್ನ ಟಾರ್ಗೆಟ್ ಮಾಡಿದೆ. ಇವತ್ತು ನೀನ್ ಮಲಗಿರೋದು ಕೂಡ ಒಕ್ಕಲಿಗರ ಸಂಸ್ಥಾನದ ಆಸ್ಪತ್ರೆ ಅಂತ ಮರ್ತೋಗಿರ್ಬೋದು ನೀನು. ಪರವಾಗಿಲ್ಲ, ನೀನ್ ಬಂದ್ರೆ ಕತ್ತಿಡಿದು ತಳ್ಳೋ ಅಂತ ಜಾಯಮಾನ ಅಂತೂ ನಮ್ಮ ಮಠದಲ್ಲ. ನಮ್ಮ ಮಠ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಒಳ್ಳೇದಾಗ್ಲಿ ನಿನ್ಗೆ, ನಿನ್ ಕುಟುಂಬಕ್ಕೆ. ಬಟ್ ಒಂದಂತೂ ನಿಜ, ನಿನ್ನ ಹಳೆ ಚಾಳಿ ಬಿಟ್ರೆ ನಿನಗೆ ಒಳ್ಳೇದು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಏಯ್ ಜಾಂಡಾಗಳ, ಅವನ ಶಿಷ್ಯಂದ್ರ ಜಾಂಡಾಗಳ, ಫೋನಲ್ಲಿ ಧಮ್ಕಿ ಕೊಟ್ರೆ ಹಂಗೆ ಎಲ್ಲೇ ಇದ್ರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿರೋ ಪ್ರೈವೇಟ್ ನಂಬರ್ ಆಗ್ಲಿ ಹುಡುಕಿ ಅರೆಸ್ಟ್ ಮಾಡಿಸ್ತೀನಿ. ನೀವು ಫೋನ್ ಮಾಡ್ತಿರೋದು ಅಡ್ವೊಕೇಟ್ಗೆ, ಯಾವನ ದಾರಿಯಲ್ಲಿ ಕೂತ್ಕೊಂಡ್ರ ದಾಸನ್ಗಲ್ಲ. ಏನವನ ಹೆಸರು? ದಾಸನೇನವನ? ಅದಕ್ಕೆ ಮಲ್ಗವ್ ನೋಡಿ ಲಕ್ವ ಹೊಡಿತದೆ ಅಂತ. ಅವನ ಕೋರ್ಟ್ ಕೊಟ್ಟಿರೋದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ಖಂಡಿತವಾಗಿ ಅವನ ಜೀವನದಲ್ಲಿ ಬೇಲ್ ಸಿಗಲ್ಲ ಅವನಿಗೆ. ಅದೇ ಜೈಲಲ್ಲಿ ಕೊಳಿಬೇಕಾಗ್ತದೆ ಅಂತ ಹೇಳುತ್ತಾ, ನೀನ್ ಪಾಪ ಮಾಡಿದ್ಯಾ ಅಂತ ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಮಗ್ ಒಂದೇ ಒಂದು ವಿಚಾರ, ಮಾಡಿರೋದು ಕೊಲೆ, ಅದು ಗ್ಯಾಂಗ್ ಅಲ್ಲಿ, ಅದಕ್ಕೆ ಶಿಕ್ಷೆ ನಿನ್ಗೆ ಆಗ್ಲೇಬೇಕು. ಅದು ನೀನ್ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಾವು ಅದನ್ನ ಬಿಡೋದು ಇಲ್ಲ. ಒಂದಂತೂ ನಿಜ, ನಿನ್ನ ಪಾಪದ ಮೂಟೆ ತುಂಬಿದೆ, ಅದಕ್ಕೆ ಇದೆಲ್ಲ ಆಗ್ತಾ ಇದೆ. ಅದಕ್ಕೆ ಆ ದಿವ್ಯ ಶಕ್ತಿ ಈ ಜಗದೀಶನ್ ಕರ್ಕೊಂಬಂದು ನಿನ್ ಮುಂದೆ ನಿಲ್ಸಿದ್ದಾರೆ. ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ
ಅಭ್ಯುತ್ತ ನಮ ಧರ್ಮಸ್ಯ ತದಾತ್ಮಾನಂ ಸುಜಾನ್ಯಹಂ ಪವಿತ್ರಾಣಾಯ ಸಾಗೂನಾಯ ವಿನಾಶಾಯ ಚ ದುಷ್ಟುತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲೆಲ್ಲಿ ಅಕ್ರಮ ಆಗುತ್ತೆ, ಅನ್ಯಾಯ ಆಗುತ್ತೆ, ಆವಾಗ ಆ ದೈವ ಶಕ್ತಿ ಇಳಿದು ಬರ್ತದೆ. ಯಾವ ರೂಪದಲ್ಲಿ ಅಂತ ಅವನೇ ಹೇಳಬೇಕು. ಓಕೆ, ಮಲ್ಕೊಂಡು ಅದೇನು ಕುಯ್ಸ್ಕೊಬೇಕೋ ಕುಯ್ಸ್ಕೊಂಡು ವಾಪಸ್ ಜೈಲಿಗೆ ಹೋಗು ಅಂತ ಹೇಳ್ತಾ ಈ ಲೈವನ್ನ ಮುಗಿಸ್ತಾ ಇದ್ದೀನಿ.